ಇದಾವೆ. ಅದ್ರ ಮುಖಾಂತರ ರಾಜ್ಯ ಸರ್ಕಾರಗಳು ಬೇಡ ಅಂದ್ರೆ ಬಿಟ್ಬಿಡ್ಬೋದು, ಆದ್ರೆ 5% ಆಗುವಂತದ್ದು ಸಾಮಾನ್ಯ ಎಲ್ಲಾ ಸರ್ಕಾರಗಳಿಂದಲೂ ಹಾಗೆ ಆಗುತ್ತದೆ. ಆದ್ರೆ ಅದನ್ನ ನಾವೇನೋ ಮಾಡ್ಬಿಟ್ಟು ಹೆಚ್ಚಿಗೆ ಮಾಡ್ಬಿಡ್ತೀವಿ, ಅದನ್ನ ತಗೊಂಡ್ಬಿಡ್ತೀವಿ. ನಮ್ಮ ರಾಜ್ಯ ಸರ್ಕಾರಕ್ಕೆ ಯಾವ ರೀತಿಯಾಗಿ ಸಂಪನ್ಮೂಲ ಕ್ರೋಢೀಕರಣ ಮಾಡ್ಲಿಕ್ಕೆ ಯಾವ್ದ್ರ ಮೇಲೆ ತೆರಿಗೆ ಆಗ್ಲಿಕ್ಕೆ ಅಧಿಕಾರ ಇದೆ? GST ಕೇಂದ್ರ ಸರ್ಕಾರ, ಇನ್ಕಮ್ ಟ್ಯಾಕ್ಸ್ ಕೇಂದ್ರ ಸರ್ಕಾರ, ಸೆಸ್ ಕೇಂದ್ರ ಸರ್ಕಾರ. ಸೆಸ್ ಅಲ್ಲಿ ₹1 ಹಣವನ್ನ ನಮಗೆ ಪಾಲ್ ಒಂದೇ ₹1 ವಾಪಸ್ ಕೊಡೋದಿಲ್ಲ ಕರ್ನಾಟಕಕ್ಕೆ. ಆಮೇಲೆ PM ಕೇಸ್ ಅಂತ ಮಾಡ್ಕೋತಾರೆ, ಸಾವಿರಾರು ಕೋಟಿ, ಅದು 36,000 ಕೋಟಿ ಅವರೇ ಮಾಡಿಕೊಂತಾರೆ. ಹಿಂಗಿರ್ಬೇಕಾದ್ರೆ ರಾಜ್ಯ ಸರ್ಕಾರಕ್ಕೆ ತೆರಿಗೆ ಅನ್ಯಾಯ ಆಗ್ತಾ ಇದ್ರು ಕೂಡ, ಯೋಜನೆಗಳಲ್ಲಿ ಅನ್ಯಾಯ ಆಗ್ತಾ ಇದ್ರು ಕೂಡ, ಅವ್ರು ಹೇಳಂತದ್ದು ಹಣವನ್ನೇ ಅವ್ರು ಬಿಡುಗಡೆ ಮಾಡ್ತಾ ಇಲ್ಲ ಅಂತ ವಚನ ಭ್ರಷ್ಟತೆಯನ್ನು ಕೇಂದ್ರ ಸರ್ಕಾರ ತೋರಿಸ್ತಾ ಇದ್ರು ಕೂಡ ರಾಜ್ಯ ಸರ್ಕಾರ ತಮ್ಮ ಜನತೆಗೋಸ್ಕರ ಬಡವರಿಗೆ, ಮಧ್ಯಮ ವರ್ಗದವರು ಯಾರಿಗೂ ತೆರಿಗೆಯನ್ನು ಆಗ್ತಾ ಇಲ್ಲ. ಕರೆಂಟ್ ಬಿಲ್ ನಾನು ಹೇಳಿದ್ರೆ ನಿಮಗೆ 1,65,00,000 ಕುಟುಂಬಗಳಿಗೆ 0 ಬಿಲ್ಲೇ ಹೋಗ್ತಾ ಇರ್ತಕ್ಕಂಥದ್ದು. ಅವ್ರವೇನು 2,000 3,000 ಅಲ್ಲ. ಆದ್ರೆ ವಿದ್ಯುತ್ ಅನ್ನೋದು 5% ಇಡೀ ರಾಷ್ಟ್ರ ಮಟ್ಟದಲ್ಲಿ ಆಗುತ್ತೆ. ಕೋಲ್ ಬೆಲೆ ಹೆಚ್ಚಿಗೆ ಆದಾಗ, ನಿರ್ವಹಣೆ ವೆಚ್ಚ ಹೆಚ್ಚಿಗೆ ಆದಾಗ 5%, 6%, 7% ಹೆಚ್ಚಿಗೆ ಆಗೋದು. ಒಂದೊಂದೇ ಸೆಕ್ಟರ್ ಅಲ್ಲೇ ನೀವು ಜಾಸ್ತಿ ಮಾಡ್ತಾ ಬಂದ್ರಿ, ಡ್ಯೂಟಿ ಜಾಸ್ತಿ ಮಾಡಿದ್ರಿ, 3 ಸರಿ ಜಾಸ್ತಿ ಮಾಡಿದ್ರಿ. ಈಗ ಪೆಟ್ರೋಲ್ ನೀವೀಗ ಈ ಕಡೆ ಫ್ರೀ ಕೊಡ್ತೀನಿ ಅಂತ ಹೇಳ್ತೀರಿ, ಈ ಕಡೆ ರೇಟ್ ಜಾಸ್ತಿ ಮಾಡ್ತೀರಾ. ಕೇಳಿ, ಇಡೀ ದೇಶದಲ್ಲಿ ಯಾವ ರೀತಿ ಇದೆ ಪೆಟ್ರೋಲ್ ಬೆಲೆ? ಕರ್ನಾಟಕದ್ದು ಎಲ್ಲದಕ್ಕಿಂತ ₹10 ಹೆಚ್ಚಿಗೆ ಇದೆಯಾ? ತಮಿಳುನಾಡಿಗೆ ₹10 ಹೆಚ್ಚಿಗೆ ಇದೆಯಾ? ಇಲ್ಲ. ಆತರ ಯಾವ ರಾಜ್ಯದಲ್ಲಿ ಎಷ್ಟಿದೆ, ಯಾವ ರಾಜ್ಯದಲ್ಲಿ ಎಷ್ಟಿದೆ, ಯಾವ ರಾಜ್ಯದಲ್ಲಿ ಎಷ್ಟಿದೆ ಅಂತ ಹಾಕಿ. ಆಮೇಲೆ ಎಕ್ಸೈಸ್ ಡ್ಯೂಟಿ ಕೇಂದ್ರ ಸರ್ಕಾರ ಎಕ್ಸೈಸ್ ಡ್ಯೂಟಿಯನ್ನ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲ ಕಡಿಮೆ ಆದಾಗ್ಲೂ ಕೂಡ ಅದು ವಿಂಡ್ ಫಾಲ್ ಗೇನ್ ಅಂತ ಕೇಂದ್ರ ಸರ್ಕಾರ ತಗೋತಾ ಇದೆ ಹೊರತು ಜನರಿಗೆ ಕಡಿಮೆ ಮಾಡಿ ಕೊಡ್ತಾ ಇದೆಯಾ? ಈಗ ರಷ್ಯಾದಿಂದ ಇಂಪೋರ್ಟ್ ಮಾಡ್ಕೊಂಡು ರಷ್ಯಾದಿಂದ ಇರ್ಬೋದು, ಶಾಖೆಯಿಂದ ಬಂದಿದ್ರೆ ನೀವು ಸುಳ್ಳು ಹೇಳ್ತೀರಿ, ಶಾಖೆಯಿಂದ ಬಂದು ಸುಳ್ಳು ಹೇಳ್ತೀರಿ. ಕೇಳಿಸ್ಕೊಳ್ರಿ, ಈಗ ರಷ್ಯಾದಿಂದ ಇಂಪೋರ್ಟ್ ಮಾಡ್ಕೋತಾರೆ. ಈಗ ಗುಲಾಮ್ಗಿರಿ ನೀವು ಮಾಡ್ತಾ ಇದ್ದೀರಾ, ಟ್ರಂಪ್ಗೆ ಟ್ರಂಪ್ನ ಗುಲಾಮಗಿರಿ ರಷ್ಯಾದಿಂದ ಕಚ್ಚಾ ತೈಲದ ಬೆಲೆ ಕಡಿಮೆ ಆದಾಗ ತಗೊಂಡ್ರು. ಕೇಂದ್ರ ಸರ್ಕಾರ ಎಕ್ಸೈಸ್ ಡ್ಯೂಟಿನ ಇನ್ಕ್ರೀಸ್ ಮಾಡಿದ್ರು. ಕೋವಿಡ್ ಟೈಮ್ ಇಂದ ಇಲ್ಲಿವರೆಗೂ ಇನ್ಕ್ರೀಸ್ ಮಾಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಎಷ್ಟು ತೆರಿಗೆಯನ್ನು ಪಾಲನೆ ವಾಪಸ್ ಕೊಟ್ಟಿದ್ದಾರೆ, ಯಾವ ಯೋಜನೆಗಳು ವಾಪಸ್ ಕೊಟ್ಟಿದ್ದಾರೆ ಹೇಳಿ. ಮೊದಲು ಸತ್ಯವನ್ನ ಹೇಳಿಕೆ ಬಿಜೆಪಿ ಧೈರ್ಯ ಬೇಕು, ಸತ್ಯವನ್ನ ಕೇಳಕ್ಕೂ ಧೈರ್ಯ ಬೇಕು, ಧೈರ್ಯನೂ ಬೇಕು. ಈಗ ಕೇಂದ್ರ ಸರ್ಕಾರ ಇವರೇ ಹೇಳದಂಗೆ ಪೆಟ್ರೋಲ್ ಮೇಲೆ, ಡೀಸೆಲ್ ಮೇಲೆ, ಸ್ಟಾಂಪ್ ಡ್ಯೂಟಿ ಮೇಲೆ ಟ್ಯಾಕ್ಸ್ ಹಾಕೋ ಅಧಿಕಾರ ಇವ್ರಿಗೇನೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಪಾಯಿಂಟ್. ತಿರ್ಗಾ ಡೆವಲ್ಯೂಷನ್, ಗ್ರಾಂಟಿನ್ ಏಡು ಇದನ್ನೆಲ್ಲ ಡಿಸೈಡ್ ಮಾಡೋದು ಯಾರು? ಫೈನಾನ್ಸ್ ಕಮಿಷನ್. ಈ ಫೈನಾನ್ಸ್ ಕಮಿಷನ್ ಮೊದಲನೇದು ಯಾರು ಅದರ ಮೇಜರ್ ಅಡ್ವೈಸರ್, ಯಾರು ಅದರ ಆರ್ಕಿಟೆಕ್ಟ್ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರೀ. ಅವರ ಒಂದು ಫೈನಾನ್ಸ್ ಕಮಿಷನ್ ಅವತ್ತಿಂದ ನಡ್ಕೊಂಡ್ ಬಂದ ರೀತಿಯಲ್ಲಿ ಇವತ್ತು ನಡ್ಕೊಂಡ್ ಬರ್ತಾ ಇರೋದು. ಮನಮೋಹನ್ ಸಿಂಗ್ ಮನಮೋಹನ್ ಸಿಂಗ್ ಜನಸಂಖ್ಯೆ ನಿಯಂತ್ರಣ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಮಾಡ್ತಾರೆ. 2011 ಯಾಕೆ ಇವ್ರು ನಿರ್ಧಾರ ಮಾಡಬೇಕು? 1970 ಜನಸಂಖ್ಯೆ ಯಾಕೆ ತಗೋಬಾರ್ದು? ಧೈರ್ಯ ಬೇಕು. ಮನಮೋಹನ್ ಸಿಂಗ್ ಇದ್ದಾಗ ನಮ್ಮ ರಾಜ್ಯಕ್ಕೆ ಸಿಕ್ಕಿದ್ದೇನು ಅನ್ನುವಂಥದ್ದು ಅವ್ರು ಕೇಳಿಸ್ಕೊಳ್ಳಿ. ನೋಡಿ, ಮನಮೋಹನ್ ಸಿಂಗ್ ಅವರಿದ್ದಾಗ ಕೇಳಿಸ್ಕೊಳ್ಳಿ, ಆಶಾ ಕಾರ್ಯಕರ್ತರು ಶುರುವಾಯಿತು. 100% ಹಣವನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು. ನಿಮ್ಗೆ ಗೊತ್ತಿದೆ, 100% ಕೊಡ್ತಾ ಇತ್ತು. ಉಚಿತ ಮತ್ತೆ ಕಡ್ಡಾಯ ಶಿಕ್ಷಣ ತಗೊಂಡ್ಬಂದಿದ್ದು ಮನಮೋಹನ್ ಸಿಂಗ್ ಅವರು. ಉಚಿತ ಮತ್ತೆ ಕಡ್ಡಾಯ ಶಿಕ್ಷಣ ತಗೊಂಡು ಉದ್ಯೋಗ ಖಾತ್ರಿ ಯೋಜನೆ 100% ಹಣ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು. ಉದ್ಯೋಗ ಖಾತ್ರಿ ಯೋಜನೆ ಮನಮೋಹನ್ ಸಿಂಗ್ ತಂದಿದ್ದು. ಉಚಿತ ಮತ್ತೆ ಕಡ್ಡಾಯ ಶಿಕ್ಷಣ ಮನಮೋಹನ್ ಸಿಂಗ್. ಧೈರ್ಯ ಬೇಕ್ರಿ, ಕೇಳಿಸ್ಕೊಳ್ಳಿ, ಧೈರ್ಯ ಮಾಡ್ಕೊಳ್ಳಿ, ಧೈರ್ಯ ಮಾಡಿ ಕೇಳಿಸ್ಕೊಳ್ರಿ. ಕೇಳಿದ್ರಿ ಮನಮೋಹನ್ ಸಿಂಗ್ ಮನಮೋಹನ್ ಸಿಂಗ್ ಕೇಳಿಸ್ಕೊಳ್ರಿ. ಕಡ್ಡಾಯ ಶಿಕ್ಷಣ ಮನಮೋಹನ್ ಸಿಂಗ್, ಜವಾಹರ್ಲಾಲ್ ನೆಹರು ಕೇಳಿಸ್ಕೊಳ್ಳಿ. ಜವಾಹರ್ಲಾಲ್ ನೆಹರು ಇಡೀ ದೇಶದಲ್ಲಿ 3 ಲಕ್ಷ ಶಾಲೆಗಳನ್ನ ಕಾಲದಲ್ಲಿ 3 ಲಕ್ಷ ಶಾಲೆಗಳು. ಉಚಿತ ಶಾಲೆಯನ್ನ ಜವಾಹರ್ಲಾಲ್ ನೆಹರು 3 ಲಕ್ಷ ಶಾಲೆಗಳು ಮಾಹಿತಿ ಗೊತ್ತಿದೆ ನಿಮ್ಗೆ? ಬಂಡಲ್ ನರೇಂದ್ರ ಮೋದಿ ಗುಲಾಮಗಿರಿ ಮಾಡುವಂತಹ ಕೆಲವು ಉದ್ಯಮಿಗಳು ಜೀತ ಮಾಡೋ ಪ್ರಧಾನಮಂತ್ರಿ ನೆಹರೂರವರು ಇಡೀ ದೇಶದಲ್ಲಿ 3 ಲಕ್ಷ ಶಾಲೆಗಳನ್ನು ಓಪನ್ ಮಾಡುವ ಇಡೀ ಪ್ರಪಂಚದಲ್ಲಿ ಬೇರೆ ಶಿಕ್ಷಣ ಗಟ್ಟಿಯಾಗಿದೆ ಅಂದ್ರೆ ಜವಾಹರ್ಲಾಲ್ ನೆಹರು. ಮನಮೋಹನ್ ಸಿಂಗ್ ಅವರು ನೀವು ಕೇಳಿದ್ರೆ ಪ್ರಶ್ನೆ ಮನಮೋಹನ್ ಸಿಂಗ್ ಅವರು
ಉಚಿತ ಮತ್ತೆ ಕಡ್ಡಾಯ ಶಿಕ್ಷಣ ತಗೊಂಡ್ಬಂದ್ರು. ಗ್ಯಾರಂಟಿ ನೀರಿನ ಬೆಲೆ ಜಾಸ್ತಿ ಮಾಡಿದ್ರು, ವಿದ್ಯುತ್ ಮಾಡಿದ್ರು. ಸರ್ 25,000 50,000ಕ್ಕೆ ಟ್ರಾನ್ಸ್ಫಾರ್ಮರ್ ಬರ್ತೀನಿ ಆಯ್ತಾ? ಟ್ರಾನ್ಸ್ಫಾರ್ಮರ್ 2.5 ಲಕ್ಷ ರೈತ ಕಣ್ಣೀರ್ ಹಾಕ್ತಾನೆ. ಆ ಬೋರ್ವೆಲ್ ಇಂದ ನೀರ್ ಬರೋದಕ್ಕಿಂತ ರೈತನ ಕಣ್ಣೀರ್ ಬರುತ್ತೆ. ನೋಂದಣಿ ಜಾಸ್ತಿ ದುಡ್ಡು ಮಾಡಿದ್ರು, ಆಸ್ಪತ್ರೆ ಸೇವಾ ಶುಲ್ಕ ಜಾಸ್ತಿ ರೇಟ್ ಮಾಡಿದ್ರು, ಪ್ರತಿಯೊಂದ್ರನ್ನು ರೇಟ್ ಜಾಸ್ತಿ ಮಾಡಿದ್ರು. ಸರ್ ಇವತ್ತು ಕೇಂದ್ರದ ಮೇಲೆ ಬಟ್ ತೋರಿಸ್ತಾರೆ. ಮಾಡಬೇಕು. ಕೇಂದ್ರ ರಾಜ್ಯ ಪರಸ್ಪರ ಆ ವಿಶ್ವಾಸದಿಂದ ನೀವು ಪರಿಗಣನೆಗೆ ತಗೊಂಡು ಇಬ್ರು ಜೊತೆನಲ್ಲಿ ಕೆಲಸ ಮಾಡಿದ್ರೆ ಯಾಕೆ ಸರ್? ಪಕ್ಕದ ರೇವಂತ್ ರೆಡ್ಡಿ ಅವ್ರ ಕಾಂಗ್ರೆಸ್ ಅವರಲ್ವಾ, ಪಕ್ಕದ ಪಿಣರಾಯಿ ವಿಜಯನ್ ಅವ್ರು ಏನ್ ಮಾಡ್ತಿದ್ದಾರೆ, ಪಕ್ಕದ ತಮಿಳುನಾಡು ಸ್ಟಾಲಿನ್ ಅವ್ರು ಏನ್ ಮಾಡ್ತಿದ್ದಾರೆ? ಹೇಗೆ ಕೆಲಸಗಳನ್ನ ಕೇಂದ್ರದಿಂದ ತಗೊಂಡ್ ಬರೋದಾಗ್ಲಿ. ಪಾಯಿಂಟ್ ಒಂದು ಆಡ್ ಮಾಡಬೇಕು ಅಂದ್ರೆ ಎಷ್ಟು ಈಗೋಯಿಸ್ಟಿಕ್ ಅಂತ ಹೇಳಿದ್ರೆ, ನೀತಿ ಆಯೋಗದ ಸಭೆಗೆ ಹೋಗಲ್ಲ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಲ್ಲ, ಜಿಎಸ್ಟಿ ಸಭೆಗೆ ಹೋಗಲ್ಲ, ಡಾವೋಸ್ಗೆ ಹೋಗೋದಿಲ್ಲ. ಇವ್ರು ಹೇಳ್ದಂಗೆ ಬೇರೆ ಬೇರೆ ಮುಖ್ಯಮಂತ್ರಿಗಳು ಇಂಡಿಯಾ ಅಲಯನ್ಸ್ ಅಲ್ಲಿ ಕಾಂಗ್ರೆಸ್ ಪಾರ್ಟ್ನರ್ಸ್ ಇದ್ದಾರೆ, ಅವರೆಲ್ಲ ಹೋಗ್ತಾರೆ. ಇವ್ರು ಮಾತ್ರ ಹೋಗೋದೇ ಇಲ್ಲ. ಯಾವ ಸಭೆಗೂ ಹೋಗಲ್ಲ, ಏನು ಮಾಡಲ್ಲ. ಜಿಎಸ್ಟಿ ಸಭೆಗೆ ಯಾರು ಹೋಗ್ತಾರೆ? ರಾಜ್ಯದಿಂದ ಯಾರೋ ಒಬ್ರು ರೆಪ್ರೆಸೆಂಟೇಟಿವ್ ಹೋಗ್ಬೇಕು. ಅದಕ್ಕೆ ಕೃಷ್ಣ ಬೈರೇಗೌಡರು ಹೋಗ್ತಾರೆ ಮಂತ್ರಿಗಳಾಗಿ. ಇದೇ ನೋಡಿ ಸರ್, ಜಿಎಸ್ಟಿ ಕೌನ್ಸಿಲ್ ಮುಖ್ಯಮಂತ್ರಿಗಳೇ ಹೋಗ್ಬೇಕು. ನೀತಿ ಆಯೋಗಕ್ಕೆ ಹೋಗಿಲ್ಲ. ಕೂಡ ರಾಜ್ಯದಿಂದ ಕಂಪ್ಲೀಟ್ ಮಾಡಿ ನೀತಿ ಆಯೋಗ ರಾಜ್ಯದಿಂದ ಪ್ರತಿನಿಧಿಗಳಿರ್ತಾರೆ. 15 ಪೇ ಕಮಿಷನ್ ಸರ್, ಸೀರಿಯಸ್ಲಿ ನೀವು ನೋಡಿ, ಟೆಕ್ನಿಕಲಿ ತೆಗೆದು ನೋಡಿ, ಎಲೆಕ್ಟೆಡ್ ಬಾಡಿಗಳು ಕಂಪಲ್ಸರಿ ರಾಜ್ಯದಲ್ಲಿ ಇರಲೇಬೇಕು. ಅದು ಜಿಬಿಎ ಪಿಬಿಎಂಪಿ ಬೆಂಗಳೂರು ಇರ್ಬೋದು, ಸ್ಥಳೀಯ ಸಂಸ್ಥೆ ಚುನಾವಣೆಗಳು ZP TP ಎಲೆಕ್ಟೆಡ್ ಬಾಡಿ ಇಲ್ಲದೆ ದುಡ್ಡೆಲ್ಲಿ ಬರುತ್ತೆ? ನೀವು ಚರ್ಚೆ ಮಾಡ್ಲಿಕ್ಕೆ ಎಲ್ಲ ಅವಕಾಶ ಇದೆ. ಇವತ್ತು ತಾಯಿ ಸರ್ ಬೆಂಗಳೂರು ಉದಾಹರಣೆ, ಬೆಂಗಳೂರು ಈಗ ಕಾಂಗ್ರೆಸ್ ಬೆಂಗಳೂರು 2.5 ಏನಾದ್ರೂ ಒಂದು ಅಭಿವೃದ್ಧಿ ಡೆವಲ್ಯೂಷನ್ಗೂ ನಾನು ಮಾತಾಡ್ತಾ ಡೆವಲ್ಯೂಷನ್ ಅಂತ. ನಂದು ಪ್ರಶ್ನೆಗಳು ಶಿಕ್ಷಕರಿಗೆ ನಿರಾಶ್ರಿತರ ಕೇಂದ್ರಕ್ಕೆ ದುಡ್ಡು ಕಳಿಸ್ತಿಲ್ಲ ಸರ್. ನೀವು ಪಲಾಯನ ಮಾಡಿ ನೀವು ವಾಯುವ್ಯ ಸಾರಿಗೆ ಆಯುಕ್ತರು 1000 ಪ್ರಧಾನಮಂತ್ರಿಗಳು ಭೇಟಿ ಮಾಡಿಲ್ಲ ಅಂದ್ರು. ಪ್ರಧಾನಮಂತ್ರಿಗಳು ಭೇಟಿ ಮಾಡಿಲ್ವಾ ಮುಖ್ಯಮಂತ್ರಿಗಳು? ಪೆಂಡಿಂಗ್ ಒಂದು ವರ್ಷದ ಎಷ್ಟು ಭೇಟಿ ಮಾಡಿದ್ದಾರೆ ಮುಖ್ಯಮಂತ್ರಿಗಳು? ಭೇಟಿ ಮಾಡಿಲ್ಲ ಪ್ರಧಾನಮಂತ್ರಿಗಳ. ಈಗ ನೀವು ನಾನು ಮಾತಾಡಕ್ಕೆ ಆಯ್ತು, ಧ್ವನಿ ಎತ್ತಕ್ಕೆ ನಾನು ಕೊಡ್ತೀನಿ. ಅದೇ ಈಗ ಅವ್ರು ಹೇಳಿದ್ರು ನಿರಾಶ್ರಿತರ ಕೇಂದ್ರಕ್ಕೆ ಪ್ರತಿ ರಾಜ್ಯಕ್ಕೆ ಯಾಕೆ ದುಡ್ಡು ಬರ್ತಾ ಈಗ ಇವರು ಅವ್ರು ಈಗ ಆಯ್ತು ಈಗ ಗುರು ನಾನು ಮಾತಾಡಕ್ ಬಿಡ್ರಿ. ಈಗ ನೀವಿಬ್ರು ಮಾತಾಡ್ರಂಗೆ ಈಗ ಅವ್ರು ಹೇಳಿದ್ರು 14ನೇ ಹಣಕಾಸಿನ ಆಯೋಗ ಆಗ್ಲಿ 15ನೇ ಈಗ 14ನೇ ಹಣಕಾಸಿನ 15 ವಾಯುವ್ಯ ನೈಋತ್ಯ ಆಗ್ನೇಯ ರಾಜ್ಯಕ್ಕೆ ಡೆವಲ್ಯೂಷನ್ಗೂ ಚುನಾವಣೆಗೆ ಏನ್ ಸಂಬಂಧ ಐತ್ರಿ? ಕಾಮನ್ ಸೆನ್ಸ್ ಇದೆಯೇನ್ರಿ? ರಾಜ್ಯಕ್ಕೆ ನೀವು ನಾಪತ್ತೆ ಆಗಿದ್ರಲ್ರಿ, ನೀವು ಕೊಡ್ತಿಲ್ಲ ಹೇಳ್ತಿದ್ದಾರ್ರಿ. ಕೊಡ್ರಿ ನೀವು ನೋಡ್ರಿ, ಆ ಹಣವನ್ನು ಸರ್ಕಾರ ವಾಯುವ್ಯ ಸಾರಿಗೆ ಕೇಳ್ತಿದೀವಿ. ಆಗ್ನೇಯ ಬೆಳೆ ಈಶಾನ್ಯ ನಿಗಮಗಳಲ್ಲಿ ಬಾಕಿ ಉಳಿಸ್ಕೊಂಡಿದೆ ಸರ್ಕಾರ. ಆನ್ಸರ್ ಮಾಡಿ. ಉಳಿಸ್ಕೊಂಡಿದೆ ಕೊಡ್ತಾರೆ. ದುಡ್ಡಿನ